ಇವತ್ತು ಸಿಎಂ ಸಿದ್ದರಾಮಯ್ಯನವರು ಬಜೆಟ್ ಮಂಡನೆ ಮಾಡಿದ್ದಾರೆ. 16ನೇ ಬಜೆಟ್ ಇದು. ದಾಖಲೆಯ ಬಜೆಟ್, ಗಾತ್ರದಲ್ಲೂ ಕೂಡ ದಾಖಲೆಯನ್ನೇ ಬರ್ತಿದೆ. ಬಟ್ ಸಿದ್ದರಾಮಯ್ಯನವರು ಬಜೆಟ್ ಮಂಡನೆ ಮಾಡಿದ ಬಳಿಕ ಬಿಜೆಪಿ ನಾಯಕರು ಈಗ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ, ವಿರೋಧ ವ್ಯಕ್ತವಾಗ್ತಿದೆ, ಲೇವಡಿ ಮಾಡ್ತಿದ್ದಾರೆ. ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಕೂಡ ವಾಗ್ದಾಳಿ ನಡೆಸಿದ್ದಾರೆ. ಇದೊಂದು ಸಾಬ್ರ ಬಜೆಟ್, ಇದು ಸಾಲದ ಬಜೆಟ್, ಇದು ಆಯವ್ಯಯದಲ್ಲಿ ಯಾವುದೇ ಹೊಸ ಘೋಷಣೆ ಕೂಡ ಇಲ್ಲ. ರಾಜ್ಯ ಬಜೆಟ್ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಕಿಡಿಕಾರಿರೋದು. ಸಿದ್ದರಾಮಯ್ಯ ಅವರ ಕೊನೆಯ ಬಜೆಟ್ ಇದು, ಕೊನೆಯದಾಗಿ ಬಜೆಟ್ ಮಂಡಿಸಿರೋದವರು. ಹೊಸ ಘೋಷಣೆ ಇಲ್ಲದೆ ತಿಪ್ಪೆ ಸಾರಿಸುವಂತ ಕೆಲಸ ಮಾಡಿದ್ದಾರೆ ಸಿದ್ದರಾಮಯ್ಯ. ಕರ್ನಾಟಕ ಇತಿಹಾಸದಲ್ಲಿ ಅತಿ ಹೆಚ್ಚು ಸಾಲ ಮಾಡಿರೋ ಸರ್ಕಾರ ಇದು. ರಾಜ್ಯದಲ್ಲಿ 1,16,170 ಕೋಟಿ ಸಾಲ ಮಾಡಿದ್ದಾರೆ. ಅದಕ್ಕಿಂತ ಹೆಚ್ಚು ಸಾಲ ಮಾಡಿದಂತ ರೆಕಾರ್ಡ್ ಸಿಎಂ ಸಿದ್ದರಾಮಯ್ಯನವರದ್ದು. ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಲೇವಡಿ ಮಾಡಿದ್ದಾರೆ. ಇದೊಂದು ಸಾಬ್ರ ಬಜೆಟ್, ಸಾಲದ ಬಜೆಟ್ ಅಂತ ವ್ಯಂಗ್ಯವಾಡಿದ್ದಾರೆ. ಕೊನೆಯ ಬಜೆಟ್ ಅನ್ನು ಮಂಡಿಸಿದ್ದಾರೆ. ಆ ಕೊನೆಯ ಬಜೆಟ್ ಅಲ್ಲಿ ಯಾವುದೇ ರೀತಿಯಾದಂಥ ಹೊಸ ಘೋಷಣೆಗಳಿಲ್ಲ. ಅಲ್ಲೇ ತಿಪ್ಪೆ ಸಾರಿಸೋ ರೀತಿ ಇರೋವಂಥ ಕಾರ್ಯಕ್ರಮಗಳನ್ನೇ ಮುಂದುವರಿಸುವಂಥ ಒಂದು ವ್ಯವಸ್ಥೆ ಮಾಡಿದ್ದಾರೆ. ಬಿಟ್ಟರೆ ಯಾವುದೇ ನೀರಾವರಿ ಯೋಜನೆಗಳನ್ನು, ಉತ್ತರ ಕರ್ನಾಟಕ ಇರ್ಬೋದು, ಹಳೆ ಮೈಸೂರು, ಯಾವುದೇ ನೀರಾವರಿ ಯೋಜನೆಗಳನ್ನು ಕೇಂದ್ರ ಸರ್ಕಾರದ ಅನುಮತಿ ಆದ ಮೇಲೆ ಮುಂದುವರಿಸ್ತೀರಿ ಅಂತ ಓದಿದ್ದಾರೆ. ಅವಶ್ಯಕತೆ ಏನಿತ್ತು? ಓದೋ ಅವಶ್ಯಕತೆ ಏನಿತ್ತು? ಅವಶ್ಯಕತೆನೇ ಇರಲಿಲ್ಲ. ಒಟ್ಟಾರೆ ಇದು ಒಂದು ರೀತಿ ಸಾಬರ್ ಬಡ್ಜೆಟ್ ಇದು. ಮತ್ತು ಕರ್ನಾಟಕದ ಇತಿಹಾಸದಲ್ಲೇ ಹೈಯೆಸ್ಟ್ ಸಾಲ ಮಾಡಿರೋಂಥ ಮುಖ್ಯಮಂತ್ರಿ ಒಂದೇ ವರ್ಷದಲ್ಲಿ 16,170 ಕೋಟಿ ಸಾಲ ಮಾಡಿದ್ದಾರೆ. 1,16,170 ಕೋಟಿ ಸಾಲ. 1 ಲಕ್ಷ ಸಾಲ, 1 ಲಕ್ಷ ಕೋಟಿನ ಅದಕ್ಕಿಂತ ಹೆಚ್ಚು ಸಾಲ ಮಾಡಿದಂಥ ರೆಕಾರ್ಡ್ ಮುಖ್ಯಮಂತ್ರಿ. ಒಂದು ರೆಕಾರ್ಡ್ ಮಾಡಿದಾರಲ್ಲ, ರೆಕಾರ್ಡ್ ಮುಖ್ಯಮಂತ್ರಿ. ಆಮೇಲೆ ಒಟ್ಟು ಇವತ್ತು ನಮ್ಮ ಪ್ರತಿಯೊಬ್ಬರ ತಲೆ ಮೇಲೆ ಬಿದ್ದಿರೋವಂಥದ್ದು 7,81,95 ಕೋಟಿ ಸಾಲ ನಮ್ಮ ರಾಜ್ಯದ್ದು ಈಗಿದೆ. ಅಷ್ಟು ಏರಿಕೆ ಆಗಿದೆ. 7,81,95 7,81,95 ಒಟ್ಟು ಸಾಲ ನಮ್ಮ ತಲೆ ಮೇಲೆ ಇರುವಂಥದ್ದು. ಕೋಟಿ ಒಂದೇ ವರ್ಷದಲ್ಲಿ 1,16,000. ಆ ಇದರಲ್ಲಿ 7 ಲಕ್ಷದಲ್ಲಿ ಒಂದೇ ವರ್ಷದಲ್ಲಿ 1,16,000. ಮತ್ತು ಅಬ್ಕಾರಿ ಇದೆಯಲ್ಲ, ಅಬ್ಕಾರಿ 40,000 ಟಾರ್ಗೆಟ್ ಕೊಟ್ಟಿದ್ದಾರೆ. ಆಮೇಲೆ ಹೊಸ ಬಾರ್ಗಳು, ಹೊಸ ವೈನ್ ಸ್ಟೋರ್ಗಳನ್ನು ಘೋಷಣೆ ಮಾಡಿದ್ದಾರೆ. ಸಿದ್ದರಾಮಯ್ಯನವರ ಕೊನೆಯ ಬಜೆಟನ್ನು ಮಂಡಿಸಿದ್ದಾರೆ.